ಎಲ್ಲರನ್ನ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಹುಷಾರಿಲ್ಲದೆ ಇರೋಂಥ ಕೋಳಿಗೆ ಸ್ವಲ್ಪ ಊಟ ಕೊಡೋಣ. ಅದಕ್ಕೆ ಇವಾಗ ಸ್ವಲ್ಪ ಚೇಂಜ್ ಇಟ್ಟಿದ್ದೀನಿ. 3 ದಿನ ಗಿಡಮೂಲಿಕೆಗಳ್ನ ಕೊಟ್ಟಿದ್ದೆ, ಇವತ್ತು ಸ್ವಲ್ಪ ತರಕಾರಿಗಳ್ನ ಮಾತ್ರ ಇಡೋಣ ಅಂತ. ಇದೆಲ್ಲ ಅದಕ್ಕೆ ಇಷ್ಟ ಆಗಿರೋವಂಥದ್ದು: ಈರುಳ್ಳಿ, ಬೀನ್ಸು, ಮತ್ತು ರ್ಯಾಡಿಶು, ಕ್ಯಾರೆಟು, ಟೊಮೆಟೊ, ಮತ್ತು ತುಂಬ ಚೆನ್ನಾಗಿ ನಮ್ಮ ಕ್ಯಾಶ್ಯೂ ನಟ್ ತಿನ್ನುತ್ತೆ. ಅದನ್ನೆಲ್ಲ ನಾನೀಗ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು, ಅಂದರೆ ಸ್ಕ್ರೈಪ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಂಪಲ್ಸರಿ ಇರಲೇಬೇಕು, ಅದಕ್ಕೆ ಅದನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ಒಂದು ಗೋಡಂಬಿ, ಜೊತೆಗೆ ಟೊಮೆಟೊನ ಹಾಕಿದ್ದೀನಿ. ಇದಿಷ್ಟನ್ನು ಮೂಲಂಗಿ ಸ್ವಲ್ಪನ ಹಾಕಿದ್ದೀವಿ. ಈಗ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಬನ್ನಿ ಇದಕ್ಕೆ ಕೊಡೋಣ, ಮತ್ತು ಕೋಳಿ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇದೆ. ಆದರೂ ಆ ಕಣ್ಣಲ್ಲಿ ಸ್ವಲ್ಪ ಇದು ಅಂದರೆ ಚೇತರಿಕೆ ಇದು ಇನ್ನೂ ಅಷ್ಟಾಗಿ ಬಂದಿಲ್ಲ. ನೋಡಿ, ಇವಾಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರ್ತೀನಿ. ತಿನ್ನುತ್ತಾ ಏನೋ ಅಂತ ನೋಡೋಣ. ಮೊಸರು ಮಾತ್ರ ಚೆನ್ನಾಗಿ ಕುಡಿಯುತ್ತೆ. ಅದಕ್ಕೆ ಶೀತ ಆಗಿದ್ದರೆ ಮೊಸರು ಕೊಡಬಾರ್ದು ಅಂತ ಅನಿಸುತ್ತೆ. ಆದ್ರೂ ಹೊಟ್ಟೆ ಟ್ರಬಲ್ ಇರೋದ್ರಿಂದ ಮೊಸರು ಕೊಟ್ಟರೆ ಒಳ್ಳೆಯದಲ್ವ. ಅದು ಚೆನ್ನಾಗಿ ಕುಡಿತಾ ಇದೆ, ಅದಕ್ಕೋಸ್ಕರ ನಾನು ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಪರವಾಗಿಲ್ಲ, ಒಂದು ಸುಮಾರಾಗಿ ತಿಂತಾ ಇದೆ. ಗ್ರೈನ್ಸ್ ಮಾತ್ರ ಯಾವುದು ಟಚ್ ಮಾಡಲ್ಲ ಅದು. ನೋಡಿ, ಈ ಥರ ಮೊಸರು ಇಟ್ಟಿದ್ದೀನಿ, ಸ್ವಲ್ಪ ಮೊಸರು ಕೊಟ್ಟಿದ್ದೀನಿ, ಜಾಸ್ತಿ ಇಲ್ಲ. ಮತ್ತು ನೀರಲ್ಲಿ ಓಮವನ್ನು ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಚೆನ್ನಾಗಿ ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಆ ಓಮ ನೀರು ಮತ್ತು ಸ್ವಲ್ಪ ಮೊಸರು ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಥರ ತರಕಾರಿಗಳು, ನೆನ್ನೆ ಕೊಟ್ಟು ತರಕಾರಿಯಲ್ಲಿ ನಾವು ಹಾಕಿರೋ ಅಂಥ ಕೆಲವೊಂದು ಸೊಪ್ಪುಗಳನ್ನ ಬಿಟ್ಟು ಮಿಕ್ಕಿದೆಲ್ಲ ತಿಂದಿತ್ತು. ಇವತ್ತು ಮತ್ತೆ ನಾನು ಮನೆಮದ್ದು ಕೊಡೋ ಅಂಥ ಸೊಪ್ಪುಗಳನ್ನ ಯಾವುದೂ ಹಾಕಿಲ್ಲ, ಬರೀ ಅದಕ್ಕಿಷ್ಟ ಆಗಿರೋಂಥದ್ದನ್ನೇ ಇಟ್ಟಿದ್ದೀನಿ ನೋಡೋಣ ಅಂತ. ಇದನ್ನು ಸ್ವಲ್ಪ ತಿಂತಾ ಇದೆ. ಹೇಗೋ ಇದು ವಾಸಿಯಾಗ್ಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಭಾನುವಾರದಿಂದ ಹುಷಾರಿಲ್ಲ. ಅದಕ್ಕಿಂತ 2 ದಿನವೂ ಅದಕ್ಕೆ ಆ ಥರ ಲೂಸ್ ಮೋಷನ್ ಹೋಗ್ತಾ ಇದ್ದಿದ್ದು. ನಾನೇನು ಸುಮ್ಮನೆ ಅಕ್ಕಿ ಜಾಸ್ತಿ ತಿಂದಿರೋದ್ರಿಂದ ಆ ಥರ ಹೋಗ್ತಾಯಿದೆ ಅಂದ್ಕೊಂಡೆ. 2 ದಿನ ಆದರೂ ಹಾಗೆ ಜಾಸ್ತಿ ಆಗ್ತಾ ಇರೋದನ್ನ ನೋಡಿನೇ ಇದಕ್ಕೇನೋ ಕಾಯಿಲೆ ಅಂದ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿರೋದು. ಮೊದಲನೇ ದಿನವೇ ಕೊಟ್ಟಿದ್ರೆ ಸರಿಯಾಗ್ತಿತ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಇನ್ನೊಂದು 2 ದಿನಕ್ಕೆ ಹೆಂಗೋ ವಾಸಿಯಾಗ್ಬಿಡ್ತು ಅಂದರೆ ಸಾಕು. ಹೆಂಗೆ ನೋಡ್ತಾ ಇದೆ ನೋಡಿ. ನಾನು ಸ್ವಲ್ಪ ಇವತ್ತು ಗಾರ್ಡನ್ಗೆ ತೊಗೊಂಬಂದೆ. ಸ್ವಲ್ಪ ಬಿಸಿಲು ಹೊಡಿಯೋ ಹಾಗಿದೆ, ಅದಕ್ಕೆ ಗಾರ್ಡನಲ್ಲಿ ತೊಗೊಂಬಂದುಬಿಟ್ಟೆ. ಚಿಕ್ಕ ಪಾಟಲ್ಲಿ ಮಣ್ಣನ್ನು ಕುಪುಕ್ತಾ ಇದೆ. ಅದರಲ್ಲಿರೋ ಅಂಥ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಿಡಿದು ತಿಂತಾ ಇದೆ. ಎರೆಹುಳ 1-2 ಹಾಕಿದೆ ನೋಡಿ, ತಿಂತಾ ಇದೆ. ಬಿಸಿಲನ್ನು ಹೊಡಿತಾ ಇದೆ. ನಡೆಯೋ ವಿಷಯದಲ್ಲಿ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ, ನಡೀತಾ ಇದೆ. ಈಗ ಜ್ವರ ಇದೆಯೋ ಏನೋ ಅದು ಗೊತ್ತಿಲ್ಲ. ಜ್ವರ ಮತ್ತು ಶೀತ ಮತ್ತು ಹೊಟ್ಟೆ ಪ್ರಾಬ್ಲಮ್ ಆಗಿರೋದಕ್ಕೆ ಎಲ್ಲದಕ್ಕೂ ಸೇರಿನೇ ನಾನು ಆ ಗಿಡಮೂಲಿಕೆಗಳನ್ನೆಲ್ಲ ಹಾಕ್ತಾಯಿರೋದು. ಆಮೇಲೆ ಇಂಡೈಜೆಷನ್ ಇತ್ತು ಅಂದರೆ, ಅಜೀರ್ಣತೆ ಇತ್ತು ಅಂದರೆ ಅದು ವಾಸಿಯಾಗಲಿ ಅಂತ ಓಮ ನೀರನ್ನು ಕೊಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 2 ದಿನ ನೋಡಿದ್ರೆ ವಾಸಿಯಾಗೋದು ಗೊತ್ತಾಗುತ್ತೆ.